ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ಮಾನವ ಹಕ್ಕು ಹೋರಾಟಗಾರರು ಮತ್ತು ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಗಾಣಿಗರವರಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ದಿನ ಆಯಿತು ನಿಮ್ಮ ಇಂಟರ್ವ್ಯೂ ಮಾಡಿದೆ. ಈಗ ಒಂದು ಹೆಣ್ಮಗಳ ವಿಚಾರದಲ್ಲಿ ಸಮೀರ್ MD ಎನ್ನುವನು ಬಲಾತ್ಕಾರ ಆಗಿರ್ತದೆ. ಆ ಹೆಣ್ಮಗಳ ಬಗ್ಗೆ ಒಂದು ಸ್ಟೋರಿ ಮಾಡ್ತಾರೆ. ಸಾಕಷ್ಟು ರಾಜ್ಯದಾದ್ಯಂತ ಸಾಕಷ್ಟು ಮಿಲಿಯನ್ ಗಟ್ಟಲೆ ವೈರಲ್ ಆಗುತ್ತೆ. ಎಲ್ಲೆಲ್ಲಿ ಮುಟ್ಟಬೇಕು, ಎಲ್ಲೆಲ್ಲಿ ತಲುಪಬೇಕು, ಎಲ್ಲ ಕಡೆ ಹೋಗಿ ತಲುಪ್ತದೆ. ಈಗ ಅವನ ಮೇಲೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲು ಮಾಡಿದೆ. ಆ ಬಗ್ಗೆ ಹೇಳೋದಾದರೆ, ಅದು ಸುಮೋಟೋ ಕೇಸ್ ದಾಖಲು ಮಾಡಿದ್ರ ಬಗ್ಗೆ ಏನು ಅಂಥ ದೊಡ್ಡ ಅಚ್ಚರಿ ಏನಿಲ್ಲ. ಯಾಕೆಂದರೆ ಇವತ್ತಿನ ಕಾನೂನು ವ್ಯವಸ್ಥೆ ಹಾಗಾಗ್ಬಿಟ್ಟಿದೆ. ದುಡ್ಡಿದ್ದವರ ಪರ, ಉಳ್ಳವರ ಪರ, ಅಧಿಕಾರಶಾಹಿಗಳ ಪರ ಕಾನೂನು ವ್ಯವಸ್ಥೆಯನ್ನು ಅನಿಸ್ತಾ ಇದೆ. ಹಾಗಾಗಿ ಅವನ ಮೇಲೆ ಕೇಸ್ ದಾಖಲು ಮಾಡಿದೆ. ಇದ್ರ ಬಗ್ಗೆ ವಿರೋಧ ಕೂಡ ನಾವು ವ್ಯಕ್ತಪಡಿಸ್ತೇವೆ. ಆದರೆ ಒಂದು ಖುಷಿ ಅಂತ ಹೇಳಿದರೆ, ಒಬ್ಬ ಯೂಟ್ಯೂಬರು ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಒಂದು ಚಿತ್ರಣವೇ ಬದಲಾಗಿದೆ. ಸೌಜನ್ಯ ಕೇಸಿನ ಚಿತ್ರಣವೇ ಬದಲಾಗಿಬಿಟ್ಟಿದೆ. ಇದು ಸೌಜನ್ಯ ಶಕ್ತಿ. ಇದು ನಾನು ಹೇಳೋದಾದರೆ, ಯಾಕಂತೇಳಿದರೆ ನೋಡಿ, ಈ ಹಿಂದೆ ಯಾವತ್ತೂ ಕೂಡ ಆ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದಾರೋ ಆವಾಗೆಲ್ಲ ಒಬ್ಬೊಬ್ಬರು ಹುಡ್ಕೊಳ್ತಾ ಇರ್ತಾರೆ. ಅದು ಸೌಜನ್ಯ ಶಕ್ತಿ, ದೈವಶಕ್ತಿ ಅನ್ನೋದು ಇದಕ್ಕೆ ನೋಡಿ. ಹೌದು, ನೀವು ಸೌಜನ್ಯ ಶಕ್ತಿ ಅಂದರೆ, ಆದರೆ ಈ ಒಂದು ವಿಡಿಯೋ ಒಂದು ಕತೆ ರೀತಿಯಲ್ಲಿ ಹೇಳ್ಕೊಂಡು ಹೋಗಿದ್ದಾನೆ. ಆ ಸೌಜನ್ಯನ ಕತೆ ಯಾವ ರೀತಿ ಇದೆ, ಒಂದು ಕುಟುಂಬ, ಆ ಕುಟುಂಬದ ಕಥೆಯನ್ನು ಹೇಳ್ಕೊಂಡು ಹೋಗೋ ರೀತಿಯಲ್ಲಿ ಹೇಳ್ಕೊಂಡು ನಿಜವಾಗ್ಲೂ ಏನು ಕೇಳಿದರೆ, ಈಗ ಏನು ಸಮೀರ್ ಅದರಲ್ಲಿ ಯೂಟ್ಯೂಬರ್ ಆಗಿ ಅವನು ಏನು ಕೆಲಸ ಮಾಡಬೇಕು ಖಂಡಿತ ಮಾಡಿದ್ದಾನೆ. ಆದರೆ ಅವನ ಮಾಡಿರುವಂಥ ರೀತಿ ಇದೆಯಲ್ಲ, ಜನರಿಗೆ ಮನಮುಟ್ಟು ಹಾಗಿತ್ತು. ಅಂದರೆ ಏನು ಹಿಂದೆ ನಡೆದ ಘಟನೆಗಳನ್ನು ಎಳೆಯಾಗಿ ಯಾವ್ಯಾವ ಟೈಮಲ್ಲಿ ಏನಾಗಿದೆ, ಯಾವ ರೀತಿ ಆಗಿದೆ ಅನ್ನುವಂಥ ವಿಷಯವನ್ನು ಅಲ್ಲಿ ಹಾಕಿದ್ದಾನೆ. ಆದರೆ ಅವನು ಚಿತ್ರೀಕರಣ ಒಂದು ಪಿಕ್ಚರ್ ಥರ ಅದನ್ನು ಚಿತ್ರೀಕರಣ ಮಾಡಿದ್ದಾನೆ. ಯಾಕೆಂದರೆ ನೇರವಾಗಿ ಹೇಳಲಿಕ್ಕೆ ಭಾಳ ಬೇರೆ ಕಾನೂನಿನ ತೊಡಕುಗಳು ಇರೋದ್ರಿಂದ ಅದರ ಒಂದು ಗೌಡರ ಕುಟುಂಬದ ಒಂದು ವಿಚಾರವನ್ನು ಎತ್ಕೊಂಡು ಅದನ್ನು ಜನರಿಗೆ ಮುಟ್ಟುವಂತ ತಿಳಿಸಿದ್ದಾನೆ. ಹೌದು, ಆ ಒಂದು ನಮ್ಮ ದೇಶದಲ್ಲಿ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ಸಂವಿಧಾನ ನಮಗೊಂದು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ಕೆಮ್ಮಿದ್ರು ಸೀನಿದ್ರು ಕೇಸ್ ಮಾಡ್ತಾರೆ ಅಂತ ಆದರೆ, ಕೇಸ್ ಮಾಡುವಾಗೆ ಮಾಡ್ತಾರಂತ ಆದರೆ ಏನು ಅವರಿಗೆ ಅಂದರೆ ಅದು ಆ ಮನಸ್ಥಿತಿಯ ಹಾಗೆ. ನನಗೆ ಅಲ್ಲಿ ಅರ್ಥ ಆಗೋದಿಲ್ಲ. ಇಲ್ಲಿ ನೋಡಿ, ಅವನು ಯೂಟ್ಯೂಬರ್ ಇರೋದು ಬೆಂಗಳೂರಿನಲ್ಲಿ ಅವನಿಗೆ ಕೇಸ್ ಆಗೋದು ಬಳ್ಳಾರಿಯ ಯಾವುದೋ ಒಂದು ಪೊಲೀಸ್ ಆಫೀಸರ್. ಆದರೆ ಕೋರ್ಟ್ ಕೂಡ ಅದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ. ನೀವೇನು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ದೀರಿ, ಪೊಲೀಸ್ ಇಲಾಖೆ ತಪ್ಪು ಮಾಡಿದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದೆ. ಕೋರ್ಟ್ ಉಲ್ಲೇಖ ಮಾಡಿದೆ. ಅಂದರೆ ಎಲ್ಲಿವರೆಗೆ ಆಗ್ತಿದೆ ಕೇಳಿದರೆ, ಮಾತಾಡಬಾರ್ದು, ಯಾರ ಬಗ್ಗೆ ಯಾರೂ ಮಾತಾಡಬಾರ್ದು, ನಮಗೆ ಸಂಬಂಧಿಸಿದಂತೆ ಇರುವಂಥ ವಿಡಿಯೋನು ಹಾಕಬಾರ್ದು. ಇದೆಲ್ಲ ಏನು ನಮ್ಗೆ ಅರ್ಥ ಆಗೋದಿಲ್ಲ. ಈ ದೇಶದಲ್ಲಿ ನ್ಯಾಯ ಸಿಗದಿದ್ದಾಗ ಗಾಂಧೀಜಿಯು ಕೂಡ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದು ಹೋರಾಟದಿಂದಲೇ. ಪ್ರತಿಭಟನೆ ಮಾಡಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ. ಅಂದರೆ ಏನು ಮಾಡಬೇಕು ನಾವು? ಯಾವ ವಿಷಯದ ಬಗ್ಗೆ ಹೋರಾಟ ಮಾಡಬೇಕಾಗಾದ್ರೆ? ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳಿರ್ತದೆ, ದಾಖಲೆಗಳನ್ನು ಕೊಟ್ಟಿರ್ತಾರೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ದಾಖಲೆಗಳಿರ್ತದೆ. ಆ ವಿಡಿಯೋಗಳನ್ನು ಮಾಡಬಾರ್ದು, ಆ ನ್ಯೂಸ್ಗಳನ್ನು ಮಾಡಬಾರ್ದು, ಸುದ್ದಿಗಳನ್ನೇ ಮಾಡಬಾರ್ದು. ಅಂದರೆ ಇವರು ಇಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಅಧಿಕಾರಶಾಹಿಗಳ ಒಂದು ವರ್ಗ ಮತ್ತು ಹಣವಂತರ ಒಂದು ವರ್ಗ, ಇದೆರಡೂ ಸೇರಿ ಸಂವಿಧಾನವನ್ನೇ ಬಲಿ ತಗೊಳ್ಳುವಂಥ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಈಗ ಇತ್ತೀಚಿನ ದಿನಗಳ ಒಂದು ವಿಚಾರಗಳನ್ನು ಗಣನೆಗೆ ತಗೊಂಡ್ರೆ, ಅಥವಾ ಈ ನಮ್ಮ ಹತ್ಯೆಗೀಡಾದಂಥ ಹೆಣ್ಮಗಳು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆತಂಕ ಪಡುವಂಥ ವಿಷಯ. ಎಲ್ಲೂ ಕೂಡ ಮಾತಾಡಬಾರ್ದು, ಎಲ್ಲೂ ಕೂಡ ಹೋರಾಟ ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಧರ್ಮೋದ್ಯಮಿ ಮೇಲೆ ಒಂದು 200-300 ಕೇಸ್ ಇದ್ದರೂ ಕೂಡ ಅದನ್ನು ಕೇಳುವವರು ಯಾರಿಲ್ಲ. ಕೋರ್ಟ್ ಇಲ್ಲ, ಕಾನೂನಿಲ್ಲ, ಸರ್ಕಾರ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಇಲ್ವೋ ಅನ್ನೋಂಥ ಒಂದು ಅನಿಸ್ತದೆ ಈಗ. ಹಾಗಾದರೆ ಎಲ್ಲಿ ಪ್ರಶ್ನೆ ಮಾಡಬೇಕು ನಾವು? ಆ ಥರ ಚಿಂತನೆ ನಡೀತಾ ಇದೆ ಈಗ.
ಈ ರೀತಿಯಲ್ಲೇ ವಿಡಿಯೋಗಳನ್ನು, ಸುದ್ದಿಗಳನ್ನು, ನ್ಯೂಸ್ಗಳನ್ನು ದಮನ ಮಾಡ್ತಾ ಹೋದರೆ ಜನಗಳಿಗೆ ತಲುಪಬೇಕಾದ ವಿಷಯಗಳು ತಲುಪುವುದು ಹೇಗೆ? ನ್ಯಾಯಾಲಯಗಳ ತಲುಪಬಾರ್ದು ಅನ್ನೋ ರೀತಿಯಲ್ಲೇ ಮಾಡೋದಲ್ವ ಇದನ್ನು. ತಲುಪಬಾರ್ದು, ಜನರಿಗೆ ಸತ್ಯ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇದರಲ್ಲಿ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ. ನಾನು ಹೇಳೋದು, ಯಾವುದ್ಯಾವುದೋ ಕೇಸ್ಗಳ ಬಗ್ಗೆ ನೀವು ಸದನದಲ್ಲಿ ಪ್ರಶ್ನೆ ಮಾಡ್ತೀರಿ, ಎಂತೆಂಥ ಸಣ್ಣ ಪುಟ್ಟ ಸಮಸ್ಯೆನೂ ಕೂಡ ನಮ್ಮಲ್ಲಿ ಒಂದು ಸಣ್ಣ ಚರಂಡಿ ಇಲ್ಲ ಅಂತಲೂ ಸದನದಲ್ಲಿ ಚರ್ಚೆ ಮಾಡ್ತೀರಿ. ಕೋಳಿಪಡಿ ವಿಷಯ ಕೂಡ ಚರ್ಚೆ ಆಯಿತು ಸದನದಲ್ಲಿ. ಹಾಗಾದರೆ ಒಂದು ಹೆಣ್ಮಗಳ ಸತ್ಯದ ಬಗ್ಗೆ ಒಬ್ರಿಗೂ ಕೇಳುವಷ್ಟು ಒಂದು ವ್ಯವಧಾನ ಇಲ್ವಾ? ಹಾಗಾದರೆ ಶಾಸಕರಾಗಿ ನೀವು ಯಾಕೆ ಆಯ್ಕೆ ಆಗಬೇಕಂತ ಕೇಳ್ತೀನಿ ನಾನು. ಶಾಸಕರಿಗೆ ನಾನು ಈ ಪ್ರಶ್ನೆ ಮಾಡ್ತೀನಿ ಇದನ್ನು. ಒಬ್ಬ ಶಾಸಕ ಸದನದಲ್ಲಿ ಸೌಜನ್ಯ ಅನ್ನುವಂಥ ಹೆಣ್ಣುಮಗಳ ಬಗ್ಗೆ ಇವತ್ತಿಗೂ 12 ವರ್ಷದಿಂದ ಪ್ರಶ್ನೆ ಮಾಡ್ತಿಲ್ಲ ಅಂದರೆ, ಒಂದು ಇವರು ಏನು ಆರೋಪಿಗಳ ಪರವಾಗಿ ಇರಬೇಕು, ಅವರ ಪರವಾಗಿ ಇರೋದ್ರಿಂದ ಅವ್ರು ಮಾತಾಡ್ತಾ ಇಲ್ಲ ನ್ಯಾಯದ ಬಗ್ಗೆ ಕೇಳಲಿಕ್ಕೆ ಇವ್ರ ಆಸಕ್ತಿ ಇಲ್ಲ. ಯಾವುದಾದ್ರೂ ಒಂದು ಸ್ಪಷ್ಟಪಡಿಸ್ಬೇಕಲ್ಲ ಇವರು, ಸ್ಪಷ್ಟಪಡಿಸ್ಬೇಕಲ್ಲ. ಹಾಗಾದರೆ ಇವರು ದೊಡ್ಡವರ ಪರವನ, ಉಳ್ಳವರ ಪರನ? ಹಾಗಾದರೆ ನೀವು ಶಾಸಕರಾಗಿ ಯಾಕೆ ಆಯ್ಕೆ ಆಗ್ತೀರಿ? ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಯಾಕೆ ಶಾಸಕರಾಗಿ ಆಯ್ಕೆ ಆಗ್ತೀರಿ? ನಾನು ಎಲ್ಲ ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ. ಯಾಕೆಂದರೆ ಇದು ಸಂವಿಧಾನ ಬಿಟ್ಟಿರುವಂಥ, ಇಡೀ ರಾಜ್ಯ ಬಿಟ್ಟಿರುವಂಥ ವಿಷಯ, ಒಂದು ಹೆಣ್ಣಿಗೆ ಆಗಿರುವಂಥ ಅನ್ಯಾಯದ ವಿಷಯ. ಅದು ಯಾವ ಶಾಸಕರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿದೆ. ಇದು ಯಾರೋ ಒಬ್ಬ ಶಾಸಕ ಮಾತಾಡಬೇಕಂತೇನಿಲ್ಲ. ಇಡೀ ರಾಜ್ಯದ ಯಾವ ಶಾಸಕ ಕೂಡ ಇದನ್ನು ಪ್ರಶ್ನೆ ಮಾಡ್ಬೋದು. ಅದು ಮಾತಾಡ್ತಾ ಇಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಅವನದೇ ಆದ ಪ್ರೆಷರ್ ಇರ್ತದೆ, ಅವನದೇ ಆದ ಒಂದು ಆ ಸುದ್ದಿಯನ್ನು ಮಾಡಬೇಕಾದ್ರೆ. ಏಕೆಂದರೆ ಇದು ಸಾಮಾನ್ಯವಾದ ವ್ಯಕ್ತಿಗಳಲ್ಲ ಇಲ್ಲಿರೋದು, ಆಯಿತಾ? ಈಗ ಏನೋ ದಾವೂದ್ ಬಗ್ಗೆನೋ ಇನ್ಯಾರೋ ದೊಡ್ಡ ಡಾನ್ ಬಗ್ಗೆನೋ ಮಾಡೋದ್ರ ಧೈರ್ಯದಲ್ಲಿ ಮಾಡ್ಬೋದು. ಇವರು ಅವ್ರಿಗಿಂತ ದೊಡ್ಡ ಡಾನ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂದರೆ ಇವರಿಗೆ ಎಲ್ಲ ಸಂಸ್ಥೆಗಳು ಭಯ ಪಡ್ತಾ ಇದೆ. ನಾವು ಯಾರನ್ನು ನಂಬಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಿ, ಅವರು ಇವರಿಗೆ ಗೌರವ ಕೊಟ್ಕೊಂಡು ಅವರಿಗೆ ಹೆದರ್ತಾ ಇದ್ದಾರೆ. ಈಗ ದಾವೂದ್ಗೆ ನಮ್ಮ ಸರ್ಕಾರದ ಯಾವುದೋ ರಾಜಕಾರಣಿಗಳು ಹೆದರೋದಿಲ್ಲ ಅಥವಾ ಇನ್ಯಾವುದೋ ಇರುವುದಿಲ್ಲ. ಆದರೆ ಅದಕ್ಕಿಂತ ಡೇಂಜರ್ ವ್ಯಕ್ತಿಗಳ ವಿರುದ್ಧ ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ ಅಂತ. ಅಲ್ಲ, ಖಂಡಿತ. ನೋಡಿ, ನಮ್ಮ ದೇಶದ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಖಂಡಿತ ಯಾರ ಬಗ್ಗೆ ಅಂದರೆ ದಾಖಲಾತಿ ಇಟ್ಕೊಂಡು ಮಾತಾಡಲಿಕ್ಕೆ ಹಕ್ಕಿದೆ. ತಪ್ಪಾದಾಗ, ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಹೋರಾಟ ಮಾಡುವಂಥ ಹಕ್ಕು ಕೂಡ ಇದೆ. ಮತ್ತು ಒಬ್ಬ ಪತ್ರಕರ್ತನಿಗೆ ಅವನದೇ ಆದ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕುವಂಥ ಹಕ್ಕು ಪತ್ರಕರ್ತನಿಗಿದೆ. ಹಾಗಾದರೆ ಮತ್ತೆ ಯಾಕೆ ಪತ್ರಕರ್ತರು ಅಂತ ಹೇಳೋದು? ಯಾವುದೇ ಯೂಟ್ಯೂಬರ್ ಚಾನಲ್ ಇರ್ಬೋದು, ಪತ್ರಕರ್ತ ಇರ್ಬೋದು, ಅವನು ಹಾಕಿದ್ದಾನೆ, ಅವನ ಕೆಲಸವನ್ನು ಅವನು ಮಾಡಿದ್ದಾನೆ. ಇವ್ರು ಗಮನಿಸುವಂಥ ಕೆಲಸವನ್ನು ಯಾಕೆ ಪೊಲೀಸ್ ಇಲಾಖೆ ಮಾಡಬೇಕು? ಹಾಗಾದರೆ ಇವರಿಗೂ ಅದಕ್ಕೆ ಏನು ಸಂಬಂಧ? ಪೊಲೀಸ್ ಇಲಾಖೆಗೂ ಈ ಸೌಜನ್ಯ ಪ್ರಕರಣಕ್ಕೂ ಏನು ಸಂಬಂಧ ಇದೆ? ಹಾಗಾದರೆ ನೀವು ಕೂಡ ಆರೋಪಿಗಳ ಪರವಾಗಿದ್ದೀರಾ? ಸ್ಪಷ್ಟಪಡಿಸಬೇಕಲ್ಲ. ನಿಮಗೆ ನಾಚಿಕೆ ಆಗೋದಿಲ್ಲ? ಕೋರ್ಟ್ ಕೂಡ ಚೀಮಾರಿ ಹಾಕಿದೆ, 3 ಸಲ ಚೀಮಾರಿ ಹಾಕಿದೆ. ಅಕ್ಯೂಟಲ್ ಕಮಿಟಿ ಮುಂದೆ ಆರೋಪಿಗ ಏನು ತನಿಖಾಧಿಕಾರಿಗಳಿದ್ದಾರೆ ಅವರನ್ನು ತನಿಖೆ ನಡೆಸಬೇಕಂತೇಳಿ ಕೋರ್ಟ್ ಚೀಮಾರಿ ಹಾಕಿದೆ. ಇಷ್ಟಾದರೂ ನಿಮಗೆ ಬುದ್ಧಿ ಬಂದಿರಲಿಲ್ವಾ? ಸೌಜನ್ಯ ಪ್ರಕರಣ ಮುಗಿದು ಹೋದಂಥ ಪ್ರಕರಣ ಅಲ್ಲ. ಯಾಕಂದರೆ ಈ ಹಿಂದೆ ಹೈಕೋರ್ಟು ಒಂದು ಇದನ್ನು ಮಾಡಿದೆ, ಐರಿಂಗ್ ಆಫೀಸರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ನೀವೀಗ ಹೇಳಿದ್ರಿ, ಉಲ್ಲೇಖ ಮಾಡಿ. ಯಾಕೆ ಅವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ? ಸೌಜನ್ಯ ಪ್ರಕರಣ ಮುಗಿದು ಹೋಗಿರೋ ಪ್ರಕರಣ ಅಂತೂ ಅಲ್ವೇ ಅಲ್ಲ. ಮತ್ತು ಸೌಜನ್ಯಳಿಗೆ ನ್ಯಾಯ ಕಾನೂನಾತ್ಮಕವಾಗಿ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ, ಅದು ಆ ಭರವಸೆ ನಮಗಿದೆ. ನಿಮ್ಗೆ ಗೊತ್ತಿರ್ಬೋದು, ನಾವು ಹಿಂದಿನ ಹಲವಾರು ಹೋರಾಟಗಳಲ್ಲಿ ನಾವು ಸಭೆಯಲ್ಲಿ ಹೇಳಿದ್ದೀನಿ. ನಾನು ತುಂಬ ಸಭೆಯಲ್ಲಿ ಹೇಳಿದ್ದೀನಿ. 2025 ಎಂಡಿಗೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಅದು ಯಾವ ರೀತಿಯಲ್ಲಿ ಹೇಳ್ತೀರಿ ಕೇಳಿ. ಖಂಡಿತ ಸಿಗ್ತದೆ. ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ, ಮತ್ತು ಜನತಾ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಕಾನೂನು ಮೇಲಿನ ನಂಬಿಕೆ ಹೋಗ್ತಾ ಇದೆ. ಈಗ ಕಾನೂನು ಮೇಲೆ ನ್ಯಾಯಾಲಯದ ಮೇಲೂ ನಂಬಿಕೆ ಹೋಗ್ತಾ ಇದೆ. ಖಂಡಿತ ಹೇಳ್ತಾ ಇದ್ದೀನಿ, ನ್ಯಾಯಾಲಯದ ಮೇಲೂ ನಂಬಿಕೆ ಹೋಗ್ತಾ ಇದೆ. ಈ ಇತ್ತೀಚಿನ ವಿಚಾರಗಳನ್ನು ನೋಡಿದರೆ ನ್ಯಾಯಾಲಯದ ಮೇಲೂ ನಂಬಿಕೆ ಹೋಗ್ತಾ ಇದೆ. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೌಜನ್ಯ ವಿಷಯ. ಅದೇ ನ್ಯಾಯಾಲಯವೇ ಈಗ ಸಮೀರ್ MD ಮೇಲೆ ರಕ್ಷಣೆ, ಅದು ಬೇರೆ, ಅದು ಕಾನೂನಲ್ಲಿ ಇರುವಂಥ ಅವಕಾಶ. ಹಾಗಾದರೆ ನೀವು ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಈ ಹಿಂದೆ 1 ವರ್ಷದ ಹಿಂದೆ ಸೌಜನ್ಯ ತಾಯಿ ನನ್ನ ಮಗಳ ಸಾವಿನ ಮರುತನಿಖೆ ಆಗಬೇಕಂತ ಅರ್ಜಿ ಕೊಡ್ತಾಳೆ. ಆ ಕಡೆ ಸಂತೋಷ್ ರಾವ್ ನನಗೆ ಅನ್ಯಾಯ ಆಗಿದೆ, ನನಗೆ ಕಾಂಪನ್ಸೇಷನ್ ಕೊಡಬೇಕಂತ ಅರ್ಜಿ ಕೊಡ್ತಾರೆ. ಆ ಕಡೆ ಇನ್ನೊಂದು ಕಡೆ CBI ಅವರು ಮತ್ತೆ ಸಂತೋಷ್ ರಾವ್ ಮೇಲೆ ತನಿಖೆ ನಡೆಸಬೇಕಂತ ಅರ್ಜಿ ಕೊಡ್ತಾರೆ. ಈ 3 ಅರ್ಜಿ ಕೂಡ ಹೈಕೋರ್ಟ್ ಪೀಠದ ವಿಭಾಗೀಯ ಪೀಠದ ಮುಂದೆ ಚರ್ಚೆ ನಡೀತದೆ. ಚರ್ಚೆ ನಡೆದು ವಿಭಾಗೀಯ ಪೀಠದಲ್ಲಿ ಚರ್ಚೆ ನಡೆದು ಏನು CBI ಕೊಟ್ಟಿರುವ ಮನವಿಯನ್ನು ತಿರಸ್ಕರಿಸ್ತದೆ.
ಸೌಜನ್ಯ ಕೊಟ್ಟಿರೋ ಮನವಿಯನ್ನು ಕೂಡ ತಿರಸ್ಕರಿಸ್ತದೆ. ಸಂತೋಷ್ ರಾವ್ ಕೊಟ್ಟ ಮನವಿಯನ್ನು ತಿರಸ್ಕರಿಸಿ ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತದೆ. ಒಂದು ಕಡೆ ಉಲ್ಲೇಖ ಮಾಡ್ತದೆ ಅವಳಿಗೆ ಅನ್ಯಾಯ ಆಗಿದೆ, ಅವಳು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂತ ಹೇಳ್ತದೆ. ಇನ್ನೊಂದು ಕಡೆ ಆರೋಪಿ ಸಂತೋಷ್ ರಾವ್ ಅಲ್ಲ ಅಂತ ಹೇಳ್ತದೆ. ಹಾಗಾದರೆ ಮರುತನಿಖೆ ಕೊಡಲಿಕ್ಕೆ ಏನಾಗಿದೆ ನಿಮಗೆ? ನ್ಯಾಯಾಲಯ ಇರ್ಬೋದು, ನಾ ಹೇಳೋದು ಮರುತನಿಖೆ ಕೊಡ್ಬೋದಲ್ಲ. ನೀವು ಇದೇ ನ್ಯಾಯಾಲಯ ಹಿಂದೆ ವಿಶೇಷ ನ್ಯಾಯಾಲಯ ಕೂಡ ಮರುತನಿಖೆ ಕೊಟ್ಟಂಥ ಉದಾಹರಣೆ ಇದೆ. ಈಗ ನಾವು ಸಮೀರ್ ವಿಚಾರದಲ್ಲಿ ಹೋಗೋಣ. ಈಗ ಸಮೀರ್ ಈಗ ಒಂದು ಮನೆ ಮಾತಾಗಿದ್ದಾರೆ, ವಿರೋಧ ಪರ ಎಲ್ಲ ಖಂಡಿತ. ಅವರೊಂದು ಮುಸ್ಲಿಂ ಹುಡುಗ, ಹಿಂದೂ ದೇವಸ್ಥಾನವನ್ನು ಹಾಳು ಮಾಡಲಿಕ್ಕೆ, ಹಿಂದೂ ದೇವಸ್ಥಾನವನ್ನು ಒಂದು ಈ ಕೆಟ್ಟ ಇದರಲ್ಲಿ ಇದು ಮಾಡಲಿಕ್ಕೆ ಕೆಟ್ಟ ಉದ್ದೇಶದಿಂದ ಮಾಡಿದ್ದಾರೆ ಅಂತ ಕೆಲವರು ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಇಡೀ ನಾವು ಸೌಜನ್ಯ ಪ್ರಕರಣವನ್ನು ನೋಡ್ಕೊಳ್ತಾ ಹೋದರೆ ಅದರಲ್ಲಿ ಒಳ್ಳೇದು ನೋಡೋರು ಒಳ್ಳೇದು ನೋಡ್ತಾನೆ ಇದ್ದಾರೆ. ಇವತ್ತು ನೋಡಿದ್ದಾರೆ ಸಾಕಷ್ಟು ಜನ ಒಳ್ಳೇದು, ಅದರಲ್ಲಿರುವಂಥ ಒಳ್ಳೇದನ್ನು ನೋಡ್ತಾನೆ ಇದ್ದಾರೆ, ಆ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೆಟ್ಟದ್ದು ನೋಡಿದವ್ರು ಕೆಟ್ಟದ್ದೇ ಅವ್ರ ಹಣೆ ಬರ. ಎಲ್ಲಿ ಯಾರಿಗೆ ಈ ಪ್ರಕರಣದಲ್ಲಿ ಇಂಟ್ರೆಸ್ಟ್ ಇಲ್ಲೋ, ಯಾರು ಈ ಪ್ರಕರಣವನ್ನು ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಅದರಲ್ಲಿ ತಪ್ಪನ್ನೇ ಹುಡುಕ್ಲಿಕ್ಕೆ ಹೋಗ್ತಾ ಇರೋದು. ಒಬ್ಬ ಮುಸ್ಲಿಮು ಹಿಂದೂ ಹುಡುಗಿಗೆ ನ್ಯಾಯ ಕೇಳಲಿಕ್ಕೆ ಬರೋದ್ರಲ್ಲಿ ತಪ್ಪೇನಿದೆ? ಅವನು ಇಡೀ ವಿಡಿಯೋವನ್ನು ನಾನು ಕೂಡ ವೀಕ್ಷಣೆ ಮಾಡಿದ್ದೇನೆ. ಎಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಒಂದೇ ಒಂದು ಅವಹೇಳನ ಮಾಡಿದವನಲ್ಲ. ಈ ಹಿಂದೆ ಕೂಡ ಅವನು ಹಲವಾರು ವಿಡಿಯೋಗಳನ್ನು ನೋಡಿದ್ದೀನಿ. ಜನರನ್ನು ಜಾಗೃತಗೊಳಿಸುವಂಥ ಹಲವಾರು ವಿಡಿಯೋವನ್ನು ಮಾಡಿದ್ದಾನೆ ಅವನು. ಎಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಇಲ್ಲ. ಯಾಕೆ ಇವತ್ತು ಯಾರೋ ಹಿಂದೂ ಆಯ್ತು ಸ್ವಾಮಿ, ಯಾರಿಗೆ ಹಿಂದೂ ಅಲ್ಲ, ನೀವು ಹಿಂದೂಗಳು ಹೋರಾಟ ಮಾಡಿಯಲ್ಲ, ಯಾಕೆ ಹೋರಾಟ ಮಾಡ್ತಿಲ್ಲ? ನೀವು ಹೇಳೋರು ಹೋರಾಟ ಮಾಡಿ, ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡಿ. ಸಮೀರ್ ಬೇಡ, ಸಮೀರ್ ಅವನು ಬೇರೆ ಇಡೋಣ, ಸಮೀರನ ಪಕ್ಕಕ್ಕೆ ಇಡೋಣ, ನೀವು ಹೋರಾಟ ಮಾಡಿ. ಯಾರೋ ಹೋರಾಟ ಮಾಡಿದರೂ ಅದರಲ್ಲಿ ಹುಡುಕುವಂಥ ಕೆಲಸ ನೀವು ಮಾಡ್ತೀರಿ. ನಾನು ಈ ಸಂದರ್ಭದಲ್ಲಿ ಸಮೀರ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತೇನೆ. ಒಬ್ಬ ಯೂಟ್ಯೂಬರು ಇಡೀ ರಾಜ್ಯವನ್ನು ತಲ್ಲಣಗೊಳಿಸಿದಾನಂತ ಹೇಳಿದರೆ ಆ ಶಕ್ತಿ ಎಷ್ಟಿದೆ ಅಂತ ಆಲೋಚನೆ ಮಾಡಬೇಕಲ್ಲ. ಒಂದಂತೂ ಸತ್ಯ, ಮುಗಿದು ಹೋದ ಅಧ್ಯಾಯಕ್ಕೆ ಪುನಃ ಜೀವ ತುಂಬುವಂಥ ಕೆಲಸ ಆ ದೇವ್ರು ಮಾಡ್ತಿದ್ದಾನೆ. ಮುಗಿತಾ ಬರುವಂತ ಅಂತ ಹೇಳ್ತಾ ಇರ್ತಾರಲ್ಲ, ಅದು ಸಮೀರ್ ಆಗಲಿ ಯಾರೇ ಆಗಲಿ ನೂರಾರು ಜನ ಹುಡ್ತಾ ಇರ್ತಾರೆ. ಯಾರು ಕೂಡ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅದೇ ತಿಳ್ಕೊಳ್ಬೇಕು, ನೀವು ಎಷ್ಟು ದಮನ ಮಾಡ್ಲಿಕ್ಕೆ ಹೋಗ್ತೀರೋ ಅಷ್ಟು ಮತ್ತು ಮೇಲ್ಮೇಲೆ ಬರ್ತಾ ಹೋಗ್ತದೆ ನಿಮ್ಮ ಕೇಸ್ಗಳು, ನಿಮ್ಮ ಪ್ರಕರಣಗಳು. ನೀವು ಸುಳ್ಳು ನ್ಯಾಯಾಲಯದ ಹಾದಿಯನ್ನು ತಪ್ಪಿಸುವಂಥದ್ದು ಇದು ಯಾವುದು ಕೆಲಸಕ್ಕೆ. ನೀವು ಸೌಜನ್ಯ ಪ್ರಕರಣದಲ್ಲಿ ಯೂಟ್ಯೂಬರ್ ಮೇಲಿರ್ಬೋದು, ಹೋರಾಟಗಾರ ಮೇಲಿರ್ಬೋದು, ಎಷ್ಟೇ ಪ್ರಕರಣ ದಾಖಲು ಮಾಡಿ 2025 ಎಂಡೊಳಗಡೆ ನಾವು ನ್ಯಾಯ ತಗೊಳ್ತೇವೆ. 100% ಹೇಳ್ತಾ ಇದ್ದೇವೆ. 2025 ಎಂಡರೊಳಗಡೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಸಿಕ್ಕದಿದ್ರು ತಗೊಳ್ಳಿಕ್ಕೆ ನಮ್ಗೆ ಗೊತ್ತಿದೆ, ತಗೊಳ್ತೇವೆ. ನೀವು ಎಂಥ ಬೇಕಾದರೂ ಮಾಡಿ, ಎಷ್ಟು ದಮನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅಷ್ಟು ನಾವು ಮೇಲೆ ಹೇಳ್ತಾನೆ ಇರ್ತೀವಿ. ಇದಕ್ಕೆ ಉದಾಹರಣೆ ಈ ಸಮೀರ್. ನೀವು ಎಷ್ಟೇ ದಮನ ಮಾಡಿದ್ರು ಕೂಡ ಒಬ್ಬೊಬ್ಬ ಯೂಟ್ಯೂಬರ್ ಹುಟ್ಟಿ ನಿಮ್ಮ ಅವನತಿಯನ್ನು ಕಾಣ್ತಾ ಇರ್ತಾರೆ. ಎಲ್ಲ ಚಾನಲ್ ಮೇಲೆ ಕೇಸ್ ಇದೆ, ಮುಂದೆ ಎಲ್ಲ ಚಾನಲ್ಗಳು ಬ್ಲಾಕ್ ಆಗಿದೆ, ಎಲ್ಲ ಚಾನಲ್ಗಳು ಸೈಲೆಂಟ್ ಇರುವಾಗ ಸಮೀರ್ ಅಲ್ಲ, ಖಂಡಿತ ನಾವು ಇವತ್ತು ಎಲ್ಲ ಯೂಟ್ಯೂಬರಿಗೆ ಧನ್ಯವಾದ ಹೇಳಬೇಕು ಅವರಿಗೆ. ಯಾಕಂತ ಹೇಳಿದರೆ ಯಾವುದು ದೊಡ್ಡ ಮಾಧ್ಯಮಗಳು ಕೈ ಚೆಲ್ಲಿ ಕುಳಿತಾಗ ಯೂಟ್ಯೂಬರ್ ಏನು ಆ ಸೌಜನ್ಯ ಪ್ರಕರಣವನ್ನು ಜನರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಎಲ್ಲ ಯೂಟ್ಯೂಬರ್ ಮಾಡಿದ್ದಾರೆ. ದುರದೃಷ್ಟವಶಾತ್ ಏನು ಮಾಡಲಿ, ಎಲ್ಲ ಯೂಟ್ಯೂಬರ್ ಮೇಲೂ 5-6 ಕೇಸ್ಗಳನ್ನ ಹಾಕಿ ಅವರು ಮಾತಾಡದ ಪರಿಸ್ಥಿತಿಯನ್ನು ತಂದುಬಿಟ್ಟಿದ್ದಾರೆ. ಯೋಚನೆ ಮಾಡಬೇಡಿ, ಯೂಟ್ಯೂಬರಿಗೂ ಒಂದು ಕಾಲ ಬರುತ್ತೆ, ಆವಾಗ ನಿಮ್ಗೆ ಅದಕ್ಕೆಲ್ಲ ಉತ್ತರವನ್ನು ಖಂಡಿತ ಕೊಡ್ತಾರೆ ಅವರು. ನೀವೀಗ ದುಡ್ಡಿನ ಬಲದಲ್ಲಿ, ಅಧಿಕಾರದ ಬಲದಲ್ಲಿ ಅಥವಾ ಕೋರ್ಟಿಗೆ, ನ್ಯಾಯಾಲಯಕ್ಕೆ ಮರೆಮಾಚಿ ನೀವು ಅವ್ರ ಮೇಲೆ ಕೇಸ್ಗಳನ್ನು ದಾಖಲಾಕಿ ಇರ್ಬೋದು, ಅದು ಹೆಚ್ಚು ದಿನ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಒಬ್ಬೊಬ್ಬ ಸಮೀರ್ ಹುಟ್ಕೊಳ್ತಾನೆ, ಆವಾಗ ನಿಮ್ಮ ಅವನತಿ ಖಂಡಿತ ಆಗ್ತದೆ. ಇಲ್ಲಿ ಖಂಡಿತವಾಗಿಯೂ ಅವರ ವಕೀಲರು ಮಾತ್ರ ನಮ್ಮನ್ನು ಭಾಳ ಪ್ರೀತಿಸ್ತಾ ಇದ್ದಾರೆ. ಯಾಕಂದರೆ ನಮ್ಮಿಂದ ಅವ್ರದ್ದು ಹೊಟ್ಟೆ ತುಂಬ್ತಾ ಇದೆ. ದಿನ ಅಂತ ತುಂಬ ಜನ ಇದ್ದಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ ಅವರು ಕೂಡ. ಯಾಕೆಂದ್ರೆ 100 ಕೇಸ್ಗಳು ಬರ್ತಾ ಇರ್ತದೆ, ಅವ್ರ ಹೊಟ್ಟೆ ತುಂಬ್ತದೆ, ಅವ್ರು ಭಾಳ ಖುಷಿ ಪಡ್ತಾರೆ. ಅದಕ್ಕೂ ಕೂಡ ಒಂದು ಕೊನೆ ಇದ್ದೇ ಇದೆ. ಅವರಿಗೂ ಕೂಡ ಹೇಳ್ತೀನಿ, ಅದಕ್ಕೂ ಕೂಡ ಒಂದು ಕೊನೆ ಇದ್ದೇ ಇರ್ತದೆ. ಎಲ್ಲವೂ ಹೆಚ್ಚು ದಿನ ಇವತ್ತಿನ ಕಾಲದಲ್ಲಿ ಅನ್ಯಾಯಕ್ಕೆ ಜಾಸ್ತಿ ಬೆಲೆ, ಆದರೆ ಗೆಲ್ಲೋದು ಒಂದಿನ ನ್ಯಾಯನೇ. ಧರ್ಮ ಅಧರ್ಮದ ಮಧ್ಯೆ ಯುದ್ಧ ನಡೀತಾ ಇದೆ, ಕೊನೆಗೆ ಗೆಲ್ಲೋದು ಧರ್ಮನೇ. ಅಂಥ ಮಹಾಭಾರತದಲ್ಲೂ ಕೂಡ ಧರ್ಮಕ್ಕೆ ತೊಂದರೆ ಆಗಿರೋದು, ಆದರೆ ಕೊನೆ ಗೆದ್ದಿದ್ದು ಧರ್ಮನೇ.
ಹಾಗಾಗಿ ಯಾರು ಎಷ್ಟೇ ಬಡ್ಕೊಳ್ಳಿ, ಯಾರು ಎಷ್ಟೇ ಬೇಕಾದರೆ ಸಮೀರ್ ಬಗ್ಗೆ ಮಾತಾಡ್ಕೊಳ್ಳಿ, ಸಮೀರಿಗೆ ನಮ್ಮೆಲ್ಲ ಯೂಟ್ಯೂಬರ್ ಪರವಾಗಿ, ಎಲ್ಲ ಹೋರಾಟಗಾರರ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಖಂಡಿತ ಅವನಿಗೊಂದು ಸೆಲ್ಯೂಟ್ ಕೊಡ್ತೇನೆ ನಾನು. ಅವನ ತಾಕತ್ತು, ಅವನ ಯೋಚನೆ, ಅವನು ಮಾಡಿರುವಂಥ ವೇ ಇದೆಯಲ್ಲ, ಖಂಡಿತವಾಗೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಇಲ್ಲ, ಆ ವಿಡಿಯೋ ಎಡಿಟಿಂಗ್ ಮಾಡಿದ್ದು ಅವನು ಧ್ವನಿ, ಅವನ ವಾಯ್ಸ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಅಲ್ಲಿ ಅದನ್ನು ಸಹ ಹಿಂದೂ ಮುಸ್ಲಿಂ ಮಾಡೋಕ್ಕೆ ಹೋದ್ರಲ್ಲ ಅನ್ನೋದು ಬೇಜಾರು. ಇಲ್ಲ, ನಾವು ಹೇಳಿದಲ್ಲ, ನಾವು ಹಿಂದೂಗೆ ನೋಡಿ, ಎಲ್ಲಿ ಒಂದು ನಾವು ಪವಿತ್ರ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೋ ಅಲ್ಲಿ ಸಿಗ್ತದೆ. ಯಾವುದೋ ಒಂದು ಹೋರಾಟಕ್ಕೆ ಹೋದರೆ ಅಲ್ಲಿ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೋ ಅಲ್ಲಿ ಸಿಗ್ತದೆ. ಹೋರಾಟಗಾರನಿಗೆ ಹೋರಾಟದ ರುಚಿ ಸಿಕ್ಕಿದೆ, ಏನು ಮಾಡಬೇಕು ನ್ಯಾಯ ಸಿಕ್ಕಿದೆ. ಆದರೆ ಕೊಳಕನ್ನು ಹುಡ್ಕೋಕೆ ಬಂದವರಿಗೆ ಕೊಳಕೆ ಸಿಗ್ತದೆ. ಅದು ಅವರ ಮನಸ್ಥಿತಿ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವ್ರ ಮನಸ್ಥಿತಿ, ಅದು ಚೇಂಜ್ ಆಗೋದಿಲ್ಲ. ಯಾಕಂದರೆ ಆ ಕಡೆ ದೊಡ್ಡವ್ರನ್ನ ಖುಷಿಪಡಿಸ್ಬೇಕಲ್ಲ, ಆ ಕಾರಣಕ್ಕಾಗಿ ಮಾತಾಡ್ತಾರೆ. ಹಿಂದೂ ಮುಸ್ಲಿಂ ಆದರೆ ಅನ್ನುವಂಥ ವಿಚಾರ ಯಾಕೆ ತರಬೇಕಿಲ್ಲಿ? ಅವನೊಬ್ಬ ಯೂಟ್ಯೂಬರ್ ನ್ಯಾಯಪರವಾಗಿ ಮಾತಾಡಿದ್ದಾನೆ, ಅಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಬಂತು? ಅವನ ಇಡೀ ವಿಡಿಯೋದಲ್ಲಿ ಒಂದೇ ಒಂದು ಶಬ್ದ ಕೂಡ ವಿರೋಧದ ಬಗ್ಗೆ, ಹಿಂದೂಗಳ ವಿರೋಧದ ಬಗ್ಗೆ ಇಲ್ಲ. ಯಾಕೆ ಅದನ್ನು ಮಾತಾಡ್ತಾರೆ? ಏನು ಅವನನ್ನ ಡಿಗ್ರೇಡ್ ಮಾಡ್ಲಿಕ್ಕ? ಇಲ್ಲ, ಅವನ ಜೊತೆ ಇಡೀ ರಾಜ್ಯದ ಜನತೆ ಅವನ ಹಿಂದಿದೆ, ಏನೂ ಮಾಡ್ಲಿಕ್ಕಾಗದೆ. ಕೆಲವೊಂದು ಅದೇನೇ ಹೇಳ್ತಾರಲ್ಲ, ಹೋಗುವ ದಾರಿಯಲ್ಲಿ ಕೆಲವೊಂದು ನಾಯಿ ಬೊಗಳ್ತಾನೆ ಇರ್ತದೆ. ಆವಾಗ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗಲ್ಲ. ತಲೆ ಕೆಡ್ಸ್ಕೊಂಡ್ರೆ ನಾಯಿ ಬೆರೆಸೋದೇ ಕೆಲಸ ಆಗುತ್ತೆ. ನಮ್ಮ ಗುರಿ ಮುಖ್ಯ. ಆ ಕೆಲಸವನ್ನು ಸಮೀರ್ ಮಾಡ್ತಿದ್ದಾನೆ. ಸಮೀರ್, ನೀವು ಅದನ್ನು ಮುಂದುವರಿಸಿ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೀನಿ ಈ ಮೂಲಕ. ಈಗ ಒಂದು ವಿಡಿಯೋವೇ ಎಷ್ಟು ವೈರಲ್ ಆಯಿತು. ಈಗ ನೀವು ಹಲವಾರು ಸಾರಿ ಹಲವಾರು ಈ ವಿಚಾರಕ್ಕೆ ಸಂಬಂಧಪಟ್ಟು ಹಲವಾರು ಸಾರಿ ಮಾತಾಡಿದ್ರಿ. ಈಗ ನ್ಯಾಯಾಲಯದಿಂದ ಅಷ್ಟೇ ಇದೆ, ಆ ವಿಚಾರವನ್ನು ಮಾತಾಡ್ತಾ ಇಲ್ಲ. ಈಗ ಮಾತಾಡ್ತಾ ಇರೋದು ಸಮೀರ್ ವಿಷಯ ಮತ್ತು ನೊಂದ ಹೆಣ್ಣು ಮಗಳ ವಿಷಯ, ಬೇರೆ ಯಾರ ವಿಷಯವನ್ನು ನಾವಿಲ್ಲಿ ಮಾತಾಡ್ತಾ ಇಲ್ಲ, ಮಾತಾಡುವಂಥ ಅಗತ್ಯ ಇಲ್ಲ. ಯಾಕಂದರೆ ಮಾತಾಡೋದೆಲ್ಲ ಮಾತಾಡಿ ಆಗಿದೆ. ಬೇರೆ ಬೇರೆ ಚಾನಲ್ಗಳಲ್ಲಿ ಮಾತಾಡಿ, ನಮ್ಮ ಚಾನಲಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ಜನರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಏನಿಲ್ಲ. ಈ ನಿಮ್ಮ ಹೋರಾಟಕ್ಕೆ ಪ್ರತಿಯೊಬ್ಬರು ಜನ ಬರ್ತಾ ಇರೋ ರೀತಿ ನೋಡಿದರೆ, ಒಂದು ಸಾಗರೋಪಾದಿಯಾಗಿ ಒಬ್ಬೊಬ್ಬರೇ ಈ ತುಂಬ ರಿಸ್ಕ್ಗಳನ್ನು ತಗೊಂಡು ಒಂದೊಂದು ಚಿಕ್ಕ ಚಾನಲ್ಗಳು, ಏನು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲ, ಒಂದು ರೀತಿಯ ಶಕ್ತಿ ಸ್ವರೂಪವಾಗಿ ಬರ್ತಾ ಇದ್ದಾರೆ ನೋಡಿ. ಈಗ ಈ ಹಿಂದೆ ಯೂಟ್ಯೂಬರ್ಸು ಯಾವುದಾದ್ರೂ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬರಿಗೆ ಬಿಟ್ಟರೆ ಆವಾಗಲೂ ಕೂಡ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಹೋದಂಥ ವಿಡಿಯೋ ಇದೆ. 25-30 ಲಕ್ಷದವರೆಗೂ ಹೋದಂಥ ವಿಡಿಯೋಗಳು ಹಲವಾರಿದೆ. ಎಲ್ಲ ಯೂಟ್ಯೂಬರ್ ಚಾನಲಲ್ಲೂ ಕೂಡ ಹೋದಂಥ ವಿಡಿಯೋ ಹಲವಾರಿದೆ. ಆದರೆ ಇವತ್ತು ಸಮೀರ್ ಮಾಡಿದಂಥ ವಿಡಿಯೋ ಹೆಚ್ಚು ಕಡಿಮೆ 2 ಕೋಟಿಗೂ ಮೇಲೆ ವೀಕ್ಷಣೆ ಆಗಿದೆ. 2 ಕೋಟಿ ಜನರು ಅಂದರೆ ನಮ್ಮ ಕರ್ನಾಟಕದ ಅರ್ಧ ಭಾಗ ತಲುಪಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಕರ್ನಾಟಕ ಪೂರ್ತಿ ಆ ವಿಡಿಯೋ ತಲುಪ್ತದೆ, ಪ್ರತಿ ಮನೆಯಲ್ಲಿ ತಲುಪ್ತದೆ. ಆಮೇಲೆ ಜನತಾ ನ್ಯಾಯಾಲಯ ಕೊಡುವ ತೀರ್ಪಿದೆಯಲ್ಲ, ಅದರಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆರೋಪಿಗಳು. ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಹಿಂದೆ ಮತ್ತೆ ಹೇಳ್ತೀನಿ, ನಾನು ಹಿಂದೂ ಕೂಡ ನಾನು ಮಾತಾಡಿದ್ದೀನಿ. 2025 ಎಂಡ್ ಒಳಗಡೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಅದರ ಒಂದು ಪ್ರಮುಖ ಘಟ್ಟವೇ ಇದು. 2 ಕೋಟಿ ಜನ ಮಿಕ್ಕಿ ವೀಕ್ಷಣೆ ಮಾಡಿ ಆ ಹೋರಾಟಕ್ಕೆ ರೆಡಿ ಆಗ್ತಿದ್ದಾರಲ್ಲ, ಅದೇ ಈಗ ಒಂದು ಪ್ರಾರಂಭಿಕ ಅಂತ. ಈ ಸೌಜನ್ಯ ಪ್ರಕರಣವನ್ನು ಸಹ ಹಿಂದೂ ಮುಸ್ಲಿಂ ಮಾಡೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇರೋದು ಇದು ಯಾರ ಹುನ್ನಾರ ಇರ್ಬೋದು? ಈಗ ಇದ್ರ ಹಿಂದಿರುವ ಅಂಥ ದುಷ್ಟಶಕ್ತಿಗಳು ಯಾರಿರ್ಬೋದು? ದುಷ್ಟಶಕ್ತಿಗಳಂತ ಹೇಳಿದರೆ, ಒಂದು ಏನು ಸೌಜನ್ಯ ಕೊಲೆ ಪಾಪಿಗಳಿದ್ದಾರೆ, ಅವರ ಅನುಯಾಯಿಗಳು ಸ್ವಲ್ಪ ಜನ ಇದ್ದಾರೆ, ಮತ್ತು ದುಡ್ಡಿಗಾಗಿ ಅವರ ಹಿಂದೆ ತಿರುಗುವ ಸ್ವಲ್ಪ ಜನ ಇದ್ದಾರೆ. ಇಂಥ ಕೆಲವು ಬಿಟ್ಟರೆ, ಈಗ ಯಾವುದೋ ಒಂದು 5%, 2% ಜನ ಆ ಬಗ್ಗೆ ಮಾತಾಡಿದ್ದಾರೆ ಬಿಟ್ಟರೆ ಮತ್ತು ಯಾರು ಕೂಡ ಮಾತಾಡಲಿಲ್ಲ. ನಾವು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನೋಡಿ, ಇಡೀ ಜಗತ್ತು ನಡೆಯುವುದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಲ್ವಾ? 50%, 50%, 60% ಯಾವುದಿದೆಯೋ ಅದ್ರ ರೀತಿಯಲ್ಲಿ ಹೋಗುವಂಥದ್ದು. ಈ 5%, 2%ಗೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅದನ್ನು ನಮಗೆ ಏನಂತ ಹೇಳಿದರೆ, ಅದು ಯಾವುದಕ್ಕೂ ಲೆಕ್ಕಕ್ಕೆ ಅಲ್ಲ. ಅವರು ಖಂಡಿತ ಅವ್ರ ಲೆಕ್ಕಕ್ಕೆ ಅಲ್ಲ. ಬೊಗಳ್ತಾನೆ ಇರಿ, ಒಂದಿನ ನಿಮಗೆ ಉತ್ತರ ಕೊಡ್ತೀವಿ. ಆವಾಗ ಬೊಗಳಿಕ್ಕೆ ನಿಮ್ಮ ಹತ್ರ ಬಾಯೇ ಇರಲ್ಲ. ಇದಂತೂ ಸತ್ಯ. ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಭಾಳ ಕಮ್ಮಿ ಸಬ್ಸ್ಕ್ರೈಬ್ ಇದ್ದಾರೆ. ಒಂದು 600-700 ಜನ ಇದ್ದಾರೆ. ಭಾಳ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಹೇಳಿ.
ಸಬ್ಸ್ಕ್ರೈಬ್ ಮಾಡಲಿ? ಅಲ್ಲ, ಖಂಡಿತವಾಗಿ ನಾವು ಎಲ್ಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದರೆ ಇವತ್ತು ಸೌಜನ್ಯ ಹೋರಾಟಕ್ಕೆ ಬಲವೇ ಯೂಟ್ಯೂಬರ್ಸು. ಅವರಿಗೆ ನೋಡಿ, ಅವರೆಲ್ಲ ಹಿಂದಿರುವಂಥ ಚಾನಲನ್ನು ಎಲ್ಲವನ್ನು ಕೂಡ ಸ್ಟೇ ಆಗಿ ನಿಲ್ಲಿಸಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಆದರೆ ಅವರು ಆದರೂ ಛಲ ಬಿಡದೆ ಇನ್ನೊಂದು ಯೂಟ್ಯೂಬನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಸೌಜನ್ಯ ಹೋರಾಟಕ್ಕೆ ಪ್ರಚಾರವನ್ನು ಕೊಡ್ತಿದ್ದಾರೆ, ಬಲ ತುಂಬಿಸ್ತಿದ್ದಾರೆ. ಹಾಗೆ ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಚಾನಲಿಗೆ ಬಲ ಕೊಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ರಿಗೂ. ಯಾಕಂದರೆ ನಾವು ವಿಡಿಯೋ ಮಾಡ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕೇಳ್ತಾ ಇದ್ದೀರಾ. ನೀವು ಮಾಡೋ ಕಮೆಂಟ್, ನೀವು ಮಾಡುವಂಥ ಸಬ್ಸ್ಕ್ರೈಬ್ ಮತ್ತು ನೀವು ಮಾಡುವಂಥ ಇದೇ ನಮಗೆ ಶಕ್ತಿ, ಅದೇ ನಮಗೆ ಸ್ಫೂರ್ತಿ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಚಾನಲನ್ನು ಮೊನಿಟೈಸೇಷನ್ ಮಾಡೋ ಹಾಗೆ ಸಹಕಾರ ಮಾಡಿ. ಎಲ್ಲ ಸೌಜನ್ಯ ಹೋರಾಟಗಾರರಲ್ಲಿ ಎಲ್ಲ ಒಂದು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇಷ್ಟೊತ್ತು ದಿನೇಶ್ ಗಾಡಿಗರವರು ನಮ್ಮೊಂದಿಗೆ ಮಾತನಾಡಿದ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ.